Hi fam, welcome back to our YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಂದರೆ ನನ್ನ ಮಗಳ ಬರ್ಡೇ ಇದೆ, ಸೊ ಅದಕ್ಕೆ ಏನೇನೆಲ್ಲ ಮಾಡ್ತೀವಿ ಅಂತೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಕೊನೆ ತನಕ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಅಂತ ಮರಿಬೇಡಿ. ಬರ್ಡೇ ಗರ್ಲ್ ಬೇಡಮ್ಮ, ಕೆಳಗಡೆ ಹಿಡಿತೀನಿ ಫೋಟೋ. ಬರ್ಡೇ ಗರ್ಲ್ ಔಟ್ಫಿಟ್ ನೋಡಿ. ತಿರ್ಗಮ್ಮ ತಿರುಗು. ಚಾರ್ವಿ ಹ್ಯಾಪಿ ಬರ್ಡೇ ನೋಡಿ ನನ್ನ ಮಗಳು. ಸೊ ಹೋಗ್ತಾ ಇದ್ದೀವಿ. ಏನಂದರೆ ಯಾವಾಗಲೂ ಚಿನಿ ನಂದೇ ದೃಷ್ಟಿ ನನ್ನ ಮಗಳಿಗೆ ಇವತ್ತು. ಹಾಯ್, ನಂದು ಹ್ಯಾಪಿ ಬರ್ಡೇ ಅನ್ನು. ಹ್ಯಾಪಿ ಟು ಬನ್ನಿ ಎಲ್ಲರೂ ಬಾ. ಆಟೋಲ್ ಹೋಗೋಣ. ಚಿನಿ ಬನ್ನಿ ಅನ್ನು ಎಲ್ಲರೂ. ನಾನು ಆಟೋಲ್ ಹೋಗೋಣ. ಚಿನಿ ಚಿನಿ ಇದೇ ರೂಮ್ ಮಾಡ್ಕೊಬಿಟ್ಟಾರ ಗೈಸ್, ಇಲ್ಲೇ ಚೇಂಜ್ ಮಾಡ್ಬಿಟ್ರು. ಸೊ ಇವಾಗ ಏನಿದ್ರು ಹೊಡೋದೆ. ದೊಡ್ಡ ಆಂಜನೇಯ ದೇವಸ್ಥಾನ ಏನೇ ಅಂದ್ರೆ ನೆಲಮಂಗಲ ಹತ್ತತ್ರ. ಸೊ ಅಷ್ಟು ದೂರ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಅಪ್ಪ ಮಗಳು ಅವಳಿಗೇನೋ ಚಿಪ್ಸ್ ಬೇಕು ಅಂದರು, ಈಸ್ಕೊಬರಕ್ಕೆ ಹೋಗಿದ್ದಾರೆ. ಸೊ ಬನ್ನಿ ಹೋಗೋಣ. ಸಾಯಂಕಾಲ ಕೇಕ್ ಕಟ್ಟಿಂಗ್ ಇದೆ. ಈ ಸತಿ ಏನೋ ನಾವು ಗ್ರ್ಯಾಂಡಾಗೇನು ಮಾಡ್ತಾ ಇಲ್ಲ. ಫಸ್ಟ್ ಇಯರ್ ಗ್ರ್ಯಾಂಡಾಗಿ ಮಾಡಿದ್ವಿ, ಈ ಸತಿ ಸಿಂಪಲಾಗಿ ಮನೇಲೇ ಮಾಡ್ತಾಯಿದ್ವಿ. ಮನೇಲೇ ಡೆಕೋರೇಷನ್ ಮಾಡಿಕೊಂಡು ಮನೇಲೇ ಬರ್ಡೇ ಮಾಡ್ತಾಯಿದ್ದೀವಿ. ಸೊ ಅಲ್ಲಿಂದಲೇ ನನ್ನ ಮಗಳಿಗೆಲ್ಲರೂ ವಿಶ್ ಮಾಡಿ ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ಅವಳ ಮೇಲೆ ಯಾವತ್ತೂ ಇರಲಿ ಅಂತ ಕೇಳ್ಕೊತೀನಿ. ನೋಡಿ ಗೈಸ್, ಎಷ್ಟು ಟ್ರಾಫಿಕ್ ಜಾಮ್ ಇದೆ. ಅದಕ್ಕೆ ನಾನು ಬೆಳಗ್ಗೆ ಬೇಗ ಹೋಗೋಣ ಅಂದರೆ ಇಲ್ಲ ಮಧ್ಯಾಹ್ನ ಹೋಗೋಣ ಅಂತಂದ್ರೆ ನೋಡಿ ಬಿಸಿಲು ಬೇರೆ. ಯಾವಾಗ ಹೋಗಿ ಯಾವಾಗ ಕೇಕ್ ಕಟ್ ಮಾಡೋದು, ಯಾವಾಗ ಡೆಕೋರೇಷನ್ ಮಾಡೋದು ಗೊತ್ತೇ ಇಲ್ಲ ಗೈಸ್. ನೋಡೋಣ ಬನ್ನಿ. ಸೊ ನನ್ನ ಮಗಳು ಮಲಗಿಬಿಟ್ಟಿದ್ಲು. ಸೊ ನಾನು ಹೋಗಿ ದೇವಸ್ಥಾನ ಹತ್ರ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗಾಯ್ಸ್. ಹಾಯ್. ಸೊ ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಕೂದಲೆಲ್ಲ ಹೆಂಗಾಗಿದೆ ನೋಡಿ ಗೈಸ್. ಇದೇ ದೇವಸ್ಥಾನ. ಅಲ್ಲಿದ್ದಾರೆ ನೋಡಿ ಅಪ್ಪ ಮಗಳು ಹೋಯ್ತವ್ರೆ. ಸೊ ದರ್ಶನ ಮುಗೀತು. ಹೊರಗಡೆ ವಿಡಿಯೋ ಮಾಡೋಷ್ಟಿಲ್ಲ, ಆದರೂ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನೋಡಿ ಅಪ್ಪ ಮಗಳಿಬ್ರು ಬರ್ತಾವೆ. ಸೊ ಬನ್ನಿ, ಇಲ್ಲಿ ಕೆಳಗಡೆ ದೇವರಿದೆ, ಅಲ್ಲೋಗಿ ದರ್ಶನ ಮಾಡಿಕೊಂಡು ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ಹೋಗೋದೆ. ಅಪ್ಪ ಮಗಳಿಬ್ರು ಬರ್ತಾವ್ರೆ. ಫುಲ್ ಖುಷಿ ಆಗ್ಬಿಟ್ಟವಳೆ. ಇಲ್ಲಿ ಚೆನ್ನಾಗಿತ್ತು ಪ್ಲೇಸ್. ಅಲ್ಲಿ ನೋಡಿ ದೊಡ್ಡ ಆಂಜನೇಯ ಗಾಯ್ಸ್, ಸಖತ್ತಾಗಿದೆ ದೇವಸ್ಥಾನ ಅಂತ ನೋಡಿ. ಇಲ್ಲೂ ದೇವಸ್ಥಾನ ಅಂತೂ ಸಖತ್ತಾಗೈತೆ ಗಾಯ್ಸ್. ಅಲ್ಲೂ ಫುಲ್ ಖುಷಿ ಗಾಯ್ಸ್. ಚಿನಿ ಸೊ ಪ್ರಸಾದ ನೋಡಿ, ಇಲ್ಲಿ ಪ್ರಸಾದ ತಿನ್ನಕ್ಕೆ ಬಂದಿದ್ವಿ. ನಾನು ನಮ್ಮ ಹಸ್ಬೆಂಡ್ ಇವತ್ತು ವೈಟ್ ಆ್ಯಂಡ್ ವೈಟ್ ಇವತ್ತು ಲವ್ ಜಾಸ್ತಿ. ನನ್ನ ಮಗಳು ಚಿನಿ ಹಾಯ್ ನೋಡಿ, ಇದ್ರ ಮೇಲೆ ಕುರ್ಸ್ಕೊಂಡು ಫೋಟೋ ಹಿಡ್ದವಿ. ಸೊ ಇವಾಗ ವೇರ್ ಈಸ್ ಅವರ್ ಆಟೋ ಅಲ್ಲಿದೆ. ಸೊ ಇವಾಗ ನನ್ನ ಮಗಳು ಅದನ್ನ ನೋಡಿದ್ರೆ ಬೇಕು ಅಂತ ಹಠ ಮಾಡ್ತಾಳೆ. ನೋಡ್ಕೊಳ್ಳಿ.
ಏನಮ್ಮ ಜೋಜ ಹತ್ರ ಹೋಗ್ಬೇಕಾ? ಅಯ್ಯೋಯ್ಯೋ. ನೋಡಿ ಫ್ರೆಂಡ್ಸ್, ಇದು ಈ ದೇವಸ್ಥಾನ ಆಂಜನೇಯ ಕಟ್ಟಿರೋದು 21,000 ಸ್ಕ್ವೇರ್ ಫೀಟ್ ಅಂತ. ಅಡ್ರೆಸ್ ಔಟ್ಸೈಡಿಂದ ದೇವಸ್ಥಾನ ಇದು. ಸೊ ಮನೆಗೆ ರೀಚ್ ಆಗಿಬಿಟ್ವಿ. ಬರೋ ದಾರಿಯಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬರಬೇಕಾದ್ರೆ ಹಂಗೆ ಕೇಕ್ ತೊಗೊಂಡು ಬಂದ್ವಿ. ನೋಡಿ ಡೆಕೋರೇಷನ್ ಐತೆ. ಇವಾಗ ಡೆಕೋರೇಷನ್ ಮಾಡಬೇಕು. ಸೊ ಡೆಕೋರೇಷನ್ ಮಾಡಿಬಿಟ್ಟು ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ ಬಾಯ್. ನೋಡಿ ಇಷ್ಟೇ ಮಾಡಿದ್ದಾರೆ, ಇನ್ನೂ ಮಾಡಬೇಕು. ಇವ್ರು ಕುತ್ಕೊಂಡು ರೆಸ್ಟ್ ತೊಗೊತವ್ರೆ. ಸೊ ಡೆಕೋರೇಷನ್ ಇದೇ ರೀತಿ ಸಿಂಪಲ್ಲಾಗಿ ಮಾಡಿದ್ವಿ, ಯಾಕಂದರೆ ನಾವೇ ಕೇಕ್ ಕಟ್ ಮಾಡೋದು. ಪಾಪು ಖುಷಿಗೋಸ್ಕರ ಮಾತ್ರ ಡೆಕೋರೇಷನ್ ಮಾಡಿದ್ವಿ. ಸೊ ಅವಳು ಅವ್ರ ಮಾವ ಫೋಟೋ ತೆಗಿತಾ ಇದ್ಲು ಅಂತ ಫೋಸ್ ಕೊಟ್ಕೊಂಡಿದ್ದಿದ್ಲು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮಗಳೇ, ಲವ್ ಯು ಚಿನ್ನಿ. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಸೊ ಇಷ್ಟೇ ಲಾಗು. ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.